ಹಲೋ. ಎಲ್ಲಿ? ಇಲ್ಲೇ ಆಚೆ ಬಂದ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ ಬೇಕು ಸರ್? ಸರ್ ಚಿಪ್ಸ್ ಕೊಡಿ. ಮತ್ತೆ ಏನ್ ಬೇಕು ಸರ್? ಎಕ್ಸಾಮ್ ಅಷ್ಟೇ, ಅದೇನ್ ಇನ್ನೊಂದು ಫೈನಲ್ ಇದಲ್ಲ, ಈಗಲ್ಲಾಂದ್ರೆ ಇನ್ನೊಂದ್ಸಲಿ ನೋಡ್ಕೋಬಹುದು. ಸರ್ ಚೇಂಜ್ ತಗೊಳ್ಳಿ. ಹಲೋ ಸರ್. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂತನ. ಬರ್ತಿದೀವಿ, 5 ನಿಮಿಷ. ಯಾರು ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದ. ಬಾಟಲಿ ಎಷ್ಟು ಬದುಕು. ಬನ್ರೋ ಕ್ರಿಕೆಟ್ ಆಡೋದ? ಕ್ಯಾರಮ್ ಆಡೋದ? ಕ್ರಿಕೆಟ್ ಆಡಕ್ಕೆ ಯಾರು ಇಲ್ಲ. ಸರಿ ಆಯ್ತು, ಹೊತ್ತು ಇದೆ ಆಡೋದ. ಮೊಬೈಲ್ ಬಿಟ್ಟು ಬಾರ. ಒಂದ್ ಗೇಮ್ ಆಡಿದ್ರೇನೆ ನಿನಗೆ ಮೊಬೈಲ್ ಕೊಡೋದು. ಸರ್ OTP 6757. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಬ್ರೋ ಇದೇ ಏರಿಯಾನ ನೀವು ಡಿಗ್ರಿ ಮಾಡ್ತಾ ಇದ್ದೀರಾ? ಬ್ರೋ ನಾನು ಇದೇ ಏರಿಯಾದಲ್ಲಿ ರ್ಯಾಪಿಡೋ ಪಿಕ್ಕಿಂಗ್ ಬಂದು ಜಾಸ್ತಿ ಮಾಡ್ತಾ ಇರೋದು. ಯಾಕಂದರೆ ಬೇರೆ ಏರಿಯಾಗಿಂತ ಇಲ್ಲಿ ಜಾಸ್ತಿನೇ ಬುಕ್ಕಿಂಗ್ ಸಿಗ್ತದೆ. ಸಿಕ್ಕಿ ಏನು ಪ್ರಯೋಜನ ಬ್ರೋ, ಆದರೆ ಎರ್ನಿಂಗ್ಸ್ ಬರ್ತಾ ಇರೋದು ಮನೆ ಖರ್ಚಿಗೂ ಸಾಲಲ್ಲ ಇದು. ಈವ್ನಿಂಗ್ ಟೈಮ್ ನೋಡಿದ್ರೆ ಬ್ರೋ ಫುಡ್ ಆರ್ಡರ್ಸ್ ಬಂದು ಜಾಸ್ತಿ ಸಿಗುತ್ತೆ. ಅದಕ್ಕೆ 1 ವಾರ ಸ್ವಿಗ್ಗಿ 1 ವಾರ ಝೊಮ್ಯಾಟೊ ಮಾಡ್ತೀನಿ. ಅಲ್ಲಿ ಬರೋ ಎರ್ನಿಂಗ್ಸ್ ಬಂದು ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ. ಈ ಮೊಬೈಲಿಂದಲೇ ಈಗ ಅರ್ಧ ಲೈಫೇ ಹೋಯ್ತು ಬ್ರೋ. ಈಗ ದುಡಿಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ದುಡ್ಡು, ಫೋನ್ ಸ್ವಿಚ್ ಆಫ್. ಪರವಾಗಿಲ್ಲ ಬಿಡಿ, ನಾನು ಆಗೋದು ಈ ಕಡೆ ಜಾಸ್ತಿ ಟ್ರಿಪ್ ಬರೋದು. ಆಗ ಬಂದಾಗ ಇಸ್ಬೇಕು ಆಯಿತಾ? ಅವರಿಗೆ ನೀವು ಈ ಕಡೆ ಸಿಕ್ಕಿದ್ರೆ ಆಗ ಪೇ ಮಾಡಿ. 40 ರೂಪೀಸ್ ಆಗಿದೆ. 5 ವರ್ಷಕ್ಕೊಮ್ಮೆ 5,000 ಕೊಟ್ಟು ಆ 5 ವರ್ಷದಲ್ಲಿ ಸಿಗಬೇಕಾದೆಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ. ಅದೇ ಈ ಮೊಬೈಲ್ 30 ಸೆಕೆಂಡ್ ಸಂತೋಷ ಕೊಟ್ಟು ಜೀವನದ ಅತ್ಯಂತ ಮುಖ್ಯವಾದ ಸಮಯನ ನಮ್ಮಿಂದ ನಿಧಾನವಾಗಿ ತೆಗೆದುಕೊಳ್ಳುತ್ತೆ. ಅದು ನಮಗೆ ರಿಯಲೈಸ್ ಆಗುವಷ್ಟರಲ್ಲಿ ನಮ್ಮ ಜೀವನದ ಅರ್ಥವನ್ನೇ ಕಳೆದುಕೊಂಡಿರ್ತೀವಿ.